ಪಾರದರ್ಶಕತೆ ಮತ್ತು ಸಾರ್ವಜನಿಕ ವಿಶ್ವಾಸವನ್ನು ಉಳಿಸಿಕೊಳ್ಳಲು ದೇವಸ್ಥಾನ ನಿರ್ಮಾಣದಂತಹ ಮಹತ್ವದ ಯೋಜನೆಗಳಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರಬೇಕು ಎಂದು ನೀವು ಭಾವಿಸ್ತೀರಿ? ನೋಡಿ, ಅದಕ್ಕೆ ನಮ್ಮ ಇಂಡಿಯನ್ ಲಾ ಅಲ್ಲಿ ಭಾಳಷ್ಟು ಆ್ಯಕ್ಟ್ಗಳು ಮಾಡಿದ್ದಾರೆ. ಒಂದು ದೇವಸ್ಥಾನ ಆಡಳಿತ ಮಂಡಳಿ ನಿರ್ಮಾಣ ಆಗಬೇಕು ಅಂದರೆ ಹೇಗೆ ಎಲೆಕ್ಷನ್ಸ್ ನಡೆಯುತ್ತೆ, ಅದಾದ ನಂತರಲೇ ಅವ್ರು ಏನೇನು ಮಾಡಬೇಕು ಅನ್ನೋ ಒಂದು ಆಲ್ರೆಡಿ ಭಾಳಷ್ಟು ಒಂದು ಕಾನೂನಿನ ಚೌಕಟ್ಟಿನಲ್ಲೇ ಭಾಳಷ್ಟು ಕೆಲಸಗಳು ನಡೀತಾ ಇರುತ್ತೆ. ಆದರೆ ಆ ಚೌಕಟ್ಟಿನಲ್ಲೂ ಸಹ ಒಂದು ಯಾಮಾರಿಸಿ ಮಾಡುವಂಥ ಕೆಲಸಗಳನ್ನ ಮತ್ತೆ ಒಂದು ಗಮನದಲ್ಲಿಟ್ಟುಕೊಂಡು ಒಂದು ಅಮೆಂಡ್ಮೆಂಟ್ಸ್ನ ಮಾಡಿಕೊಂಡು ಈ ಒಂದು ದೇವಸ್ಥಾನದ ಟ್ರಸ್ಟ್ಗಳು ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ. ಕೆಲವೊಮ್ಮೆ ಏನಾಗುತ್ತೆ, ಅವರವರ ಪರಿಚಯದವರು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ನ ನಾವು ಒಂದು ಟ್ರಸ್ಟ್ಗಳಿಗೆ ತಂದುಬಿಡ್ತೀವಿ. ಅದು ಬಿಟ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ಬೋದು, ಸೇವೆ ಮಾಡಿರೋಂಥವ್ರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿರುವಂಥ ವ್ಯಕ್ತಿಗಳನ್ನಿರ್ಬೋದು. ಈ ರೀತಿಯಾಗಿ ಅವ್ರನ್ನೂ ಸಹ ನಾವಿಲ್ಲಿ ತರುವಂಥದ್ದು, ತಂದ ಮೇಲೆ ತಗೊಳ್ಳೋ ನಿರ್ಣಯದಲ್ಲಿ ಪ್ರತಿಯೊಬ್ಬರ ವಿಷಯಕ್ಕೆ ತರುವಂಥದ್ದು, ಅವರ ಒಂದು ಅನುಮತಿಗಳನ್ನ ತೆಗೆದುಕೊಳ್ಳುವಂಥದ್ದು. ಈ ರೀತಿ ನಾವು ಮಾಡ್ತಾ ಈ ಒಂದು ಕೆಲಸಗಳಲ್ಲಿ ಇನ್ನೂ ನಮಗೇನಾಗುತ್ತೆ, ದೇವಸ್ಥಾನಗಳ ಮಹತ್ವ ಹೆಚ್ಚಾಗುತ್ತೆ. ದೇವಸ್ಥಾನಗಳ ಅರ್ಥ ನಮಗೂ ಸಹ ಅದು ಏನಂತೀವಿ ಒಂದು ಸಾರ್ಥಕವಾಗುತ್ತೆ ಅಂತ ಅನಿಸುತ್ತೆ. ದೇವಸ್ಥಾನ ಏನಕ್ಕೆ ಬೇಕು ಅಂತ ಕೆಲವೊಮ್ಮೆ ಪ್ರಶ್ನೆ ಬರಬಾರ್ದು ನಮಗೆ. ದೇವಸ್ಥಾನ ನಮ್ಮ ಒಂದು ಆಧ್ಯಾತ್ಮಿಕ ಕೇಂದ್ರ, ಧರ್ಮದ ಕೇಂದ್ರ ಅಂತ ಅನ್ನೋ ಭಾವನೆಯಲ್ಲಿ ಇನ್ನೂ ಉಳ್ಕೋಬೇಕು ಅಂದರೆ ಈ ಎಲ್ಲ ಪಾರದರ್ಶಕತೆ ನಮಗೆ ಭಾಳ ಮುಖ್ಯ ಅಂತ ಅನಿಸುತ್ತೆ. ನೋಡಿ, ಈ ಟ್ರಸ್ಟ್ ಜೊತೆ ನಾನು 1 ವರ್ಷಗಳ ಕಾಲ ವರ್ಕ್ ಮಾಡಿದ್ದೆ. ಭಾಳ ನನಗೆ ಕಂಡ ಮಟ್ಟಕ್ಕೆ ತುಂಬ ಏನಂತೀವಿ ಅವರ ಜೀವನವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ. ಹಗಲು ರಾತ್ರಿ ಶ್ರಮಿಸಿ ಕೆಲಸ ಮಾಡೋದು ನೋಡಿದ್ದೀನಿ. ಕೆಲವೊಬ್ಬರು 30-35 ವರ್ಷಗಳ ಮನೆಗಳನ್ನ ಬಿಟ್ಟು ಅಯೋಧ್ಯೆಯಲ್ಲೇ ಉಳ್ಕೊಂಡ್ರದ್ದು ನೋಡಿದ್ದೀನಿ. ಬಿಸಿಲಾಗಲಿ, ಮಳೆ ಆಗಲಿ, ಚಳಿ ಆಗಲಿ, ಮಧ್ಯರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಕೆಲಸ ಮಾಡೋದು ನೋಡಿದ್ದೀನಿ. ಅವ್ರು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧೆ ನೋಡಿದ್ದೀನಿ, ಒಂದು ಸರಳತೆ ನೋಡಿದ್ದೀನಿ, ಮತ್ತು ಪಾರದರ್ಶಕತೆ ನಾನು ನೋಡಿದ್ದೀನಿ. ಆದರೆ ಈ ಒಂದು ಆಗಿರೋ ಇನ್ಸಿಡೆಂಟ್ಗೂ ಅವರು ಹೇಗಾಯಿತು ಅನ್ನೋದು ಈಗ ಇನ್ವೆಸ್ಟಿಗೇಷನ್ ಮುಖಾಂತರ ತಿಳಿಬೇಕು. ಆದಷ್ಟು ಬೇಗ ಇದೆಲ್ಲ ಏನಂತೀವಿ ಎಲ್ಲ ವಿಷಯಗಳಿಂದ ನಾವು ಹೊರಬಂದು ಮತ್ತೆ ರಾಮ ಮಂದಿರದ ಈ ಒಂದು ಅಂಟಿರುವಂಥ ಕಳಂಕ ಜಲ್ದಿ ಹೋಗಲಿ ಅಂತ ನಾನು ಬಯಸ್ತೇನೆ. ಯಾವ್ದು ಹೇಳಿ? ಇವ್ರದ್ದು ಅವರು ಚಂಪತ್ರಾಯ್ ಅವ್ರದ್ದಾ? ಸೊ ನಾನು ಆ ರೀತಿಯಲ್ಲಿ ಟ್ರಸ್ಟ್ ಜೊತೆ ಒಂದು ಇದ್ದ ಒಡನಾಟದ ಬಗ್ಗೆ ಒಂದು ಉದಾಹರಣೆಗಳನ್ನ ಕೊಡಬೇಕು ಅಂದರೆ, ಯಾವುದೇ ಒಂದು ಕೆಲಸನ ಈಗ ನೋಡಿ, ನಾನು ಒಬ್ಬನೇ ಯಾವುದೊಂದು ವಿಷಯ ಮಾತಾಡೋಕ್ಕೆ ಹೋಗ್ತಿದ್ದೆ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಈ ಒಂದು ನನ್ನ ವಿಗ್ರಹದ ವಿಷಯವಾಗಿ ಮಾತಾಡೋಕ್ಕೆ ಅಂತ ಹೋಗ್ತಿದ್ದೆ. ಅವ್ರು ಅಂತಿದ್ರು, ಅಪ್ಕ ಕ್ಯಾ ಪ್ರಾಬ್ಲಮ್ ಹೇ? ಓ ಹೇ ಬಾತೆ, ರುಕೋ ಜರ ಅಂದ್ಬಿಟ್ಟು ಅವರು ಇನ್ನೂ ಇಬ್ಬರು ಶಿಲ್ಪಿಗಳನ್ನ ಕರೆಸಿದ್ರು ಒಟ್ಟಿಗೆ. ನಾನು ಒಬ್ಬನ ಜೊತೆ ಮಾತಾಡ್ತಿರಲಿಲ್ಲ. ಅವರು 3 ಜನನ ಕರೆಸಿ, ಅಬ್ ಬತಾವ್ ಆಪ್ಕ ಪ್ರಾಬ್ಲಮ್ ಕ್ಯಾ ಹೈ. ಅವ್ರು ಅವ್ರು ನಮ್ಮ ಇನ್ನೊಬ್ಬರನ್ನು ಕೇಳ್ತಿದ್ರು, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದಾ, ನೀವು 3 ಜನ ಏನು ಹೇಳಿ, ಏನು ಮಾಡೋಣ? ಈ ರೀತಿ ಅವರು ತೀರ್ಮಾನ ತೊಗೊತಾಯಿದ್ರು. ನಂತರದಲ್ಲಿ ನಮಗೆ ಏನಾಯಿತು, ಈ ಅಯೋಧ್ಯೆಯ ಉದ್ಘಾಟನೆ ತುಂಬ ದೊಡ್ಡ ಇವೆಂಟ್, ಇಡೀ ದೇಶನೇ ಎದುರು ನೋಡುತ್ತೋ ಇವೆಂಟು. ಆ ಟೈಮ್ನಲ್ಲೂ ಸಹ ಅವರು ಭಾಳಷ್ಟು ಮೀಟಿಂಗ್ಗಳು ಹಗಲು ರಾತ್ರಿ ತೊಗೊತಾಯಿದ್ರು. ಅವರು 75 ವರ್ಷದ ವಯಸ್ಸಾಗಿರುತ್ತೆ ಅವ್ರಿಗೆ. ಆದರೂ ಆ ವಯಸ್ಸನ್ನು ಲೆಕ್ಕ ಹಿಡ್ದೇನೆ ನಾನು ನೋಡಿದಾಗೆ ಸರಿಸುಮಾರು 1,000 ಅವರು ಪಬ್ಲಿಕ್ ಟಾಯ್ಲೆಟ್ ಟೆಂಪ್ರರಿ ನಿರ್ಮಾಣ ಮಾಡಬೇಕು ಅಂತ ಒಂದು ವಿಷಯ ಬಂದಾಗ, ಅಲ್ಲಿ ಲೋಕಲ್ಸಲ್ಲಿರೋ ಎಷ್ಟು ಜನ ವೆಂಡರ್ಸ್ ಇದ್ದಾರೆ ಅವ್ರನ್ನ ಬರೋಕ್ಕೆ ಹೇಳಿದ್ದಾರೆ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನ ಬರೋಕ್ಕೆ ಹೇಳಿದರು. ಅಂದರೆ ಯಾವುದೇ ಒಂದು ಕೆಲಸ ನಾವು ಒಬ್ಬರೇ ಮಾತಾಡ್ತಿರಲಿಲ್ಲ. ಸೊ ನನಗೆ ಅನ್ನಿಸ್ತಿತ್ತು, ಅವ್ರಿಗೆ ಯಾವ ವಿಷಯನೂ ಅವರೊಬ್ಬರೇ ಡಿಸಿಷನ್ ತೊಗೊಳೋದ್ಕಿಂತ ಎಲ್ಲರೂ ಕೂತ್ಕೊಂಡಾಗ ಒಂದು ಡಿಸಿಷನ್ ಬರುತ್ತೆ, ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ನಂಬಿಕೆ ಅವ್ರಿಗೆ ಇರಲಿತ್ತು. ಮತ್ತು ಭಾಳ ಸರಳ ವ್ಯಕ್ತಿ. ಎಂಥ ಸರಳ ವ್ಯಕ್ತಿ ಅಂದರೆ, ನೀವು ನಮ್ಮ ಏನಂತೀವಿ ಒಬ್ಬ ಸೆಕ್ಯೂರಿಟಿ ರೂಮ್ ಹೇಗಿರುತ್ತೋ ಅಷ್ಟೇ ರೂಮ್ ಅವ್ರದ್ದಿರೋದು. ಒಂದೇ ಒಂದು ದಿವಾನ್ ಕಾಟ್ ಆಯಿತಾ. ಒಂದು AC ಹಾಕಿದ್ರೆ ನನಗೆ AC ಬೇಡ, ಫ್ಯಾನ್ ಹಾಕ್ರಪ್ಪ, ನನಗೆ ಯಾಕೆ ಇವೆಲ್ಲ ಅಂತ ಹೇಳ್ತಿದ್ದವರು. ಆಮೇಲೆ ನಾವೆಲ್ಲ ಮಾತಾಡ್ಬೇಕಾದ್ರೆ ಯಾರಾದ್ರು VIP ಬಂದರೆ ನಾವು ಸೀಕ್ರೆಟಾಗೇನೋ ಮಾತಾಡಬೇಕು ಅಂತ ಹೇಳಿದ್ರೆ, ನಾನು ಸೀಕ್ರೆಟಾಗೇನೋ ಮಾತಾಡೋಲ್ಲ, ನಾನು ಓಪನಾಗೆ ಮಾತಾಡೋದು, ಎಲ್ಲರ ಮುಂದೆ ಹೇಳಿ ನೀವು ಈ ರೀತಿಯೆಲ್ಲ ಮಾತಾಡಿ. ಅಂದರೆ ಈ ರೀತಿಯೆಲ್ಲ ಇನ್ಸಿಡೆಂಟ್ಸ್ ನೋಡಿದ್ದೀವಿ ಅವ್ರನ್ನ. ನಮಗೂ ಅಷ್ಟೇ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಗಲಿ ಏನೇ ವಿಷಯ ಆದರೂ ಕರೆದು ಹೇಳಿ, ಅಥವಾ ಅವರೇ ಬಂದು ಹೇಳಿ ಹೋಗ್ತಿದ್ರು. ಸೊ ಎಲ್ಲೋ ಒಂದು ಕಡೆ ಇವರ ಸರಳತೆ, ಇವರ ಒಂದು ಇದನ್ನು
ಅಡ್ವಾಂಟೇಜ್ ಆಗಿ ತೊಗೊಂಡು ಯಾರೋ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ.